ಸಮಸ್ತ ಕರ್ನಾಟಕದ ಜನತೆಗೆ CR29 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪಾ ಅಂತಂದ್ರ ಹೊಸದೊಂದು ಅಧ್ಯಾಯ ಏನಂದ್ರ ಇವಾಗ PC ಆಗಿರ್ಬೋದು, PS ಆಗಿರ್ಬೋದು, ಅದೇ ತರನಾಗಿ ಅಬಕಾರಿ ಇಲಾಖೆ ಆಗಿರ್ಬೋದು, ಅದೇ ತರನಾಗಿ RRB, ಆರ್ಮಿ ಇವೆಲ್ಲ ರಿವಿಷನ್ ಕ್ವಶನ್ ಪೇಪರ್ ನೋಡಿದ್ರೆ ಅಲ್ಲಿ ಏನ್ ಅತಿ ಹೆಚ್ಚು ಕೇಳ್ಯಾರಪ್ಪ ಅಂತಂದ್ರ ರಾಷ್ಟ್ರಪತಿನ ಯಾರು ನೇಮಕ ಮಾಡ್ತಾರ, ಉಪರಾಷ್ಟ್ರಪತಿನ ಯಾರು ನೇಮಕ ಮಾಡ್ತಾರ, ಉಪರಾಷ್ಟ್ರಪತಿ ಯಾರಿಗೆ ರಾಜೀನಾಮೆ ಕೊಡ್ತಾರ, ರಾಷ್ಟ್ರಪತಿ ಯಾರನ್ನ ರಾಜೀನಾಮೆ ಕೊಡ್ತಾರ, ಈ ತರ ಕ್ವಶನ್ಸ್ ಅರೈಸ್ ಭಾಳ ಆಗ್ಯಾವ. ಅದಕ್ಕೋಸ್ಕರ ಇವತ್ತು ನಾವು ಕರ್ನಾಟಕ ಆಗಿರ್ಬೋದು ಅಥವಾ ಭಾರತ ಆಗಿರ್ಬೋದು, ಕೇಂದ್ರದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಹುದ್ದೆಗಳು ಯಾವ್ಯಾವ ಇದಾವಲ್ಲ ಅವಕ್ಕೂ ಎಷ್ಟನೇ ವಿಧಿಯ ಪ್ರಕಾರ ಆಯ್ಕೆ ಮಾಡ್ತಾರ, ಯಾರು ಆಯ್ಕೆ ಮಾಡ್ತಾರ, ಒಳ್ಳೆ ಇದು ಏನಪ್ಪಾ ಅಂತಂದ್ರೆ ಅವ್ರ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕು ಅನ್ನೋದ ಸ್ವಲ್ಪ ಜಲಕಾಯಿ ನೋಡ್ಕೊಂಡ್ ಬರೋಣ. ಪ್ರಥಮವಾಗಿ ರಾಷ್ಟ್ರಪತಿಯವರು ರಾಜೀನಾಮೆ ಯಾರಿಗೆ ಕೊಡ್ತಾರ ಅಂತ ಕೇಳ್ತಾರ. ಆಲ್ರೆಡಿ ಎಷ್ಟೋ ಸಾರಿ PC ಕ್ವಶನ್ ಅಲ್ಲಿ ಅರೈಸ್ ಆಗೈತೆ, RRB ಒಳಗ್ ಕ್ವಶನ್ ಕೇಳಿದ್ದಾರೆ, ಅದೇ ತರನಾಗಿ ಅಬಕಾರಿ ಇಲಾಖೆ ಒಳಗೆ ಕ್ವಶನ್ ಅರೈಸ್ ಆಗಿದೆ, PSI ರಿವಿಷನ್ ಕ್ವಶನ್ ಒಳಗೂ ಅರೈಸ್ ಆಗಿದೆ. ಏನಪ್ಪ ರಾಷ್ಟ್ರಪತಿಯವರು ರಾಜೀನಾಮೆ ಯಾರಿಗೆ ಕೊಡ್ತಾರ ಅಂತ ಕೇಳ್ತಾರ. ಯಾರಿಗೆ ಕೊಡ್ತಾರೆ? ಉಪರಾಷ್ಟ್ರಪತಿಗೆ. ಓಕೆ, ಉಪರಾಷ್ಟ್ರಪತಿಗೆ. ಓಕೆ, ಉಪರಾಷ್ಟ್ರಪತಿಗೆ ರಾಜೀನಾಮೆ ಕೊಟ್ರ. ಆದರೆ ಈ ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧನೆ ಯಾರು ಮಾಡ್ತಾರ ಅಂತ ಕೇಳ್ತಾರ. ಯಾರು ಮಾಡ್ತಾರೆ ಹೇಳ್ರಿ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಯಾರು ಹೇಳ್ರಿ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರಪ್ಪ? ಅವ್ರಿಗೆ ಪ್ರಮಾಣ ವಚನವನ್ನ ಬೋಧನೆಯನ್ನು ಮಾಡ್ತಾರ. ಅದೇ ತರನಾಗಿ ರಾಷ್ಟ್ರಪತಿ ಆಗಲು ಕನಿಷ್ಠ ವಯಸ್ಸು ಎಷ್ಟು ಬೇಕಂತ ಕೇಳ್ತಾರ. ಎಷ್ಟಿರ್ಬೇಕು ಹೇಳ್ರಿ? ಕನಿಷ್ಠ 35 ವಯಸ್ಸು ಇರ್ಬೇಕು. ಎಷ್ಟಿರ್ಬೇಕ್ರಿ? 35 ವಯಸ್ಸು ಇರ್ಬೇಕು. ಅದೇ ತರನಾಗಿ ಕ್ವಶನ್ಸ್ PC ಕ್ವಶನ್ಸ್ ಅರೈಸ್ ಮಾಡಿದ್ರೆ ಏನಂತ ಕೇಳಿದ್ರಪ್ಪ ಅಂತಂದ್ರ ರಾಷ್ಟ್ರಪತಿಯನ್ನು ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ಆಯ್ಕೆ ಮಾಡಲಾಗುತ್ತೆ ಅಂತ ಕೇಳಿದ್ರ. ಎಷ್ಟನೇ ವಿಧಿ ಪ್ರಕಾರ ಹೇಳ್ರಿ? ಸಂವಿಧಾನದ 53ನೇ ವಿಧಿಯ ಪ್ರಕಾರ. 53ನೇ ವಿಧಿ. ಓಕೆ ಓಕೆ ಸಂವಿಧಾನದ 53ನೇ ವಿಧಿಯ ಪ್ರಕಾರ ನೇಮಕ ಮಾಡಿದ್ರ ಇವ್ರನ್ನ ಆಯ್ಕೆ ಮಾಡೋರು ಯಾರ ಅಂತ ಕೇಳ್ತಾರ. ಎಷ್ಟೋ ಸಾರಿ PC ಕ್ವಶನ್ಸ್ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಆಗಿರ್ಬೋದು, DR ಆಗಿರ್ಬೋದು, CR ಆಗಿರ್ಬೋದು, ಈ ಕ್ವಶನ್ ಪೇಪರ್ ಒಳಗೆ ಏನ್ ಕೇಳ್ಯಾರಪ್ಪ ಅಂದ್ರ ರಾಷ್ಟ್ರಪತಿಯವ್ರನ್ನ ಯಾವ ಇದ್ರಲ್ಲಿದ್ದ ಆಯ್ಕೆ ಮಾಡ್ತಾರ ಅಂತ ಕೇಳ್ಯಾರ. ಅದೇನಪ್ಪ ಅಂದ್ರ ಎಲೆಕ್ಟ್ರೋ ಕಾಲೇಜ್ ಅಂದ. ಓಕೆ, ಎಲೆಕ್ಟ್ರೋ ಕಾಲೇಜ್. ಓಕೆ ಓಕೆ ರಾಷ್ಟ್ರಪತಿ ಮುಗಿತು. ಇವಾಗ ಉಪರಾಷ್ಟ್ರಪತಿ ಬರೋಣ. ಉಪರಾಷ್ಟ್ರಪತಿಯವರು ರಾಜೀನಾಮೆ ಯಾರಿಗೆ ನೀಡ್ಬೇಕ ಅಂತ ಕೇಳ್ತಾರ. ಉಪರಾಷ್ಟ್ರಪತಿಯವರು ಯಾರು ರಾಜೀನಾಮೆ ನೀಡ್ಬೇಕ್ರಿ? ರಾಷ್ಟ್ರಪತಿಯವರಿಗೆ. ಯಾರಿಗ್ರಿ? ರಾಷ್ಟ್ರಪತಿಯವರಿಗೆ. ಓಕೆ, ಉಪರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡುವವರು ಯಾರು ಅಂತೇಳಿ PC ಕ್ವಶನ್ ಅರೈಸ್ ಆಗಿದೆ. ನೆನಪಿಟ್ಕೋರಿ. ಯಾರಪ್ಪ ಅಂತಂದ್ರ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ? ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನ ಉಪರಾಷ್ಟ್ರಪತಿಯವರಿಗೆ ಮಾಡ್ತಾರ. ಇದರಲ್ಲಿ ಕೇಳಿದಾರೆ ಉಪರಾಷ್ಟ್ರಪತಿ ಆಗಲು ಕನಿಷ್ಠ ವಯಸ್ಸು ಎಷ್ಟು ಇರ್ಬೇಕಂತ ಕೇಳ್ಯಾರ. ಎಷ್ಟಿರ್ಬೇಕು ಹೇಳ್ರಿ? ಕನಿಷ್ಠ 35 ವಯಸ್ಸು ಇರ್ಬೇಕು. ಎಷ್ಟು ಹೇಳ್ರಿ? 35 ವಯಸ್ಸು ಇರ್ಬೇಕು. ಅದೇ ತರನಾಗಿ ಈ ಉಪರಾಷ್ಟ್ರಪತಿ ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ನೇಮಕವಾಗ್ತಾರ ಅಂತ ಕೇಳ್ತಾರ. ಕಲಂ ಎಷ್ಟ್ರಿ? 63ನೇ ಕಲಮಿನ ಪ್ರಕಾರ, 63ನೇ ವಿಧಿಯ ಪ್ರಕಾರ. ಓಕೆ, ಅದೇ ತರನಾಗಿ ಈ ಉಪರಾಷ್ಟ್ರಪತಿಯನ್ನ ಯಾವ ಇದರಿಂದ ನೇಮಕ ಮಾಡ್ತಾರ ಅಂತ ಕೇಳ್ತಾರ. ಅಲ್ಲಿ ಏನಪ್ಪಾ ಅಂತಂದ್ರ ಎಲೆಕ್ಟ್ರೋ ಕಾಲೇಜ್. ಓಕೆ, ಎಲೆಕ್ಟ್ರೋ ಕಾಲೇಜ್ ಮುಖಾಂತರನ ಉಪರಾಷ್ಟ್ರಪತಿಯವ್ರನ್ನು ನೇಮಕ ಮಾಡ್ತಾರ. ಅರ್ಥ ಆಯ್ತಾ? ಏನಪ್ಪಾ ಅಂತಂದ್ರ ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಇಬ್ರು ನೇಮಕ ಮಾಡಿದ ಎಲ್ಲಿ ಹೇಳ್ರಿ? ಎಲೆಕ್ಟ್ರೋ ಕಾಲೇಜ್ ಮುಖಾಂತರ. ಓಕೆ, ಅದೇ ತರನಾಗಿ ಲೋಕಸಭಾ ಸಭಾಪತಿ. ಓಕೆ, ಲೋಕಸಭಾ ಸಭಾಪತಿ ಯಾರಿಗೆ ರಾಜೀನಾಮೆ ನೀಡಬೇಕಂತ ಐತಿ. ಯಾರಿಗೆ ಮಾಡ್ಬೇಕು ಹೇಳ್ರಿ? ಲೋಕಸಭೆಯ ಉಪಸಭಾಪತಿಗೆ. ಯಾರಿಗೆ ಹೇಳ್ರಿ? ಉಪಸಭಾಪತಿಗೆ. ಓಕೆ, ಲೋಕಸಭೆಯ ಸಭಾಪತಿ ರಾಜೀನಾಮೆ ಯಾರು ನೀಡ್ಬೇಕ? ಲೋಕಸಭೆಯ ಉಪಸಭಾಪತಿಗೆ. ಅದೇ ತರನಾಗಿ ಲೋಕಸಭೆಯ ಸಭಾಪತಿಗೆ ಪ್ರಮಾಣ ವಚನ ಬೋಧನೆ ಮಾಡೋರು ಯಾರ ಅಂತ ಕೇಳ್ತಾರ. ಯಾರು ಹೇಳ್ತಾರ ಹೇಳ್ರಿ? ಹಂಗಾಮಿ. ಓಕೆ, ಹಂಗಾಮಿ ಲೋಕಸಭೆಯ ಸಭಾಪತಿ. ಓಕೆ, ಸಭಾಪತಿ. ಯಾಕೆ ಹೇಳ್ರಿ? ಇವ್ರ ಇನ್ನ ಹಂಗಾಮಿ ಇರ್ತಾರ,
ಅವ್ರ ಅಧಿಕಾರಕ್ಕೆ ಬರ್ತಲೆ ಲೋಕಸಭಾ ಸಭಾಪತಿಗೆ ಪ್ರಮಾಣ ವಚನ ಯಾರು ಸ್ವೀಕಾರ ಮಾಡ್ಬೇಕಾಗಿರ್ತೈತಿ ಹೇಳ್ರಿ? ಬೋಧನೆ ಯಾರು ಮಾಡ್ಬೇಕಾಗಿರ್ತೈತಿ? ಹಂಗಾಮಿ ಲೋಕಸಭೆಯ ಸಭಾಪತಿ ಆಗಿರ್ತೈತಿ. ಲೋಕಸಭೆಯ ಸಭಾಪತಿ ಆಗಲು ಕನಿಷ್ಠ ವಯಸ್ಸು ಎಷ್ಟು ಅಂತೇಳಿ ಕ್ವಶನ್ ಅರೈಸ್ ಮಾಡಿದ್ದಾರೆ. ಎಷ್ಟು ಹೇಳ್ರಿ? ಕನಿಷ್ಠ ವಯಸ್ಸು ಮಿನಿಮಮ್ 25 ವಯಸ್ಸು ಆಗಿರ್ಬೇಕು. ಓಕೆ, ಅದೇ ತರನಾಗಿ ಅವ್ರನ್ನ ಎಷ್ಟನೇ ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರ ಅಂತ ಹೇಳ್ತಾರ? ಸಂವಿಧಾನದ 93ನೇ ವಿಧಿಯ ಪ್ರಕಾರ. ಓಕೆ, 93ನೇ ವಿಧಿಯ ಪ್ರಕಾರ. ಓಕೆ, ಇವ್ರನ್ನ ನೇಮಕ ಯಾರು ಮಾಡ್ತಾರಪ್ಪ ಅಂತ ಕೇಳ್ತಾರ. ಅದನ್ನ ಮುಂದೆ ಹೇಳ್ತಾನೆ ನೆಕ್ಸ್ಟ್. ಅದೇ ತರನಾಗಿ ಲೋಕಸಭೆಯ ಉಪಸಭಾಪತಿ. ಓಕೆ, ಲೋಕಸಭೆ ಈಗ ಆಕ್ಚುಲಿ ಏನಪ್ಪಾ ಅಂತಂದ್ರ ಪ್ರತಿಯೊಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಅಬಕಾರಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಅದೇ ತರನಾಗಿ RPF ಒಳಗೆ ನಡೆದಿದ್ದಂತ ಕ್ವಶನ್ಸ್ ಆಗಿರ್ಬೋದು, ಮತ್ತೆ ಆರ್ಮಿ ಒಳಗೆ ಕೇಳಿದಂತ ಎಲ್ಲಾ ರಿವಿಷನ್ ಕ್ವಶನ್ಸ್. ಓಕೆ, ಅದೇ ತರ ಮುಂದೆ ನೋಡ್ರಿ, ಇಲ್ಲಿ ಲೋಕಸಭಾ ಉಪಸಭಾಪತಿ ರಾಜೀನಾಮೆ ಯಾರಿಗೆ ನೀಡ್ತಾರ ಅಂತ ಕ್ವಶನ್ ಅರೈಸ್ ಮಾಡ್ತಾರ. ಯಾರಿಗೆ ನೀಡ್ತಾರ ಹೇಳ್ರಿ? ಲೋಕಸಭೆಯ ಸಭಾಪತಿಗೆ. ಲೋಕಸಭೆಯ ಸಭಾಪತಿಗೆ. ಓಕೆ, ಸಭಾಪತಿಗೆ ರಾಜೀನಾಮೆಯನ್ನು ನೀಡ್ತಾರೆ. ಲೋಕಸಭೆ ಉಪಸಭಾಪತಿಗೆ ಪ್ರಮಾಣ ವಚನವನ್ನ ಯಾರು ಬೋಧನೆ ಮಾಡ್ತಾರ ಅಂತ ಕೇಳ್ತಾರ. ನೆನಪಿಟ್ಕೋರಿ, ಪ್ರಮಾಣ ವಚನವನ್ನು ಲೋಕಸಭೆಯ ಸಭಾಪತಿಯವರೇ. ಓಕೆ, ಸಭಾಪತಿಯವರೇ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಪ್ರಮಾಣ ವಚನವನ್ನ ಲೋಕಸಭಾ ಉಪಸಭಾಪತಿಗೆ ಬೋಧನೆಯನ್ನು ಮಾಡ್ತಾರ. ಓಕೆ, ಈ ಲೋಕಸಭೆಯ ಉಪಸಭಾಪತಿ ಆಗಲ್ಲ ಅವ್ರಿಗೂ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕ ಅಂತ ಕೇಳ್ತಾರ. ಎಷ್ಟಿರ್ಬೇಕು ಹೇಳ್ರಿ? ಅವ್ರಿಗೂ ಕನಿಷ್ಠ 25 ವಯಸ್ಸು. ಓಕೆ, ಇವ್ರನ್ನು ಎಷ್ಟನೇ ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರ ಅಂತ ಕೇಳ್ತಾರ. ಇದು ಸೇಮ್ ನೆನಪಿಟ್ಕೋರಿ, ಸಂವಿಧಾನದ 93ನೇ ವಿಧಿಯ ಪ್ರಕಾರ. ಓಕೆ, ಸಂವಿಧಾನದ 93ನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರ. ಅದೇ ತರನಾಗಿ ಮುಂದೆ ಬನ್ನಿ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ನೆನಪಿಟ್ಕೋರಿ, ಹೈಯೆಸ್ಟ್ ಕ್ವಶನ್ಸ್ ಅರೈಸ್ ಆಗಿದ್ದ ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ನೆನಪಿಟ್ಕೋರಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಜೀನಾಮೆಗೆ ಯಾರು ಕೊಡ್ತಾರ ಅಂತ ಕೇಳ್ತಾರ. ಆಲ್ರೆಡಿ PC ಕ್ವಶನ್ಸ್ ಅರೈಸ್ ಆಗ್ಯಾವ. ಯಾರಿಗೆ ಕೊಡ್ತಾರ ಹೇಳ್ರಿ? ಅವರು ರಾಷ್ಟ್ರಪತಿಗೆ ಏನ್ ಮಾಡ್ತಾರಪ್ಪ ಅಂದ್ರ ರಾಜೀನಾಮೆಯನ್ನು ಕೊಡ್ತಾರ. ಅದೇ ತರನಾಗಿ ಈ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡೋರು ಯಾರ ಅಂತ ಕ್ವಶನ್ಸ್ ಅರೈಸ್ ಆಗಿದಾವೆ. ಆಲ್ಮೋಸ್ಟ್ ಅಲ್ಲ ನೀವೆಲ್ಲ ಪ್ರಿಪೇರ್ ಆಗ್ತಾ ಇರ್ತಿರಲ್ಲ, ಯಾವುದೋ ಒಂದು ಹುದ್ದೆ ನೋಡ್ಬೇಕು, ಹುದ್ದೆಯನ್ನು ಪ್ರಯತ್ನ ಪಡ್ತಿರ್ತಿರ್ತಿಲ್ಲ, ಅದ್ರ ಆ ಇಲಾಖೆ ಇರುವಂತದ್ದ ಓಲ್ಡ್ ಕ್ವಶನ್ ಪೇಪರ್ ಏನದಲ್ಲ ಅಷ್ಟು ಒಂದ್ಸಾರಿ ರೆಫರ್ ಮಾಡಿ. ಓಕೆ, ಇಲ್ಲಿ ಏನಾಗತ್ತೆ ನೋಡ್ರಿ, ಪ್ರಮಾಣ ವಚನವನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಯಾರು ಮಾಡ್ತಾರಪ್ಪ ಅಂದ್ರ ರಾಷ್ಟ್ರಪತಿಯವರು ಮಾಡ್ತಾರ. ಯಾರು ಮಾಡ್ತಾರ್ರಿ? ರಾಷ್ಟ್ರಪತಿಯವರು ಮಾಡ್ತಾರ. ಓಕೆ, ಇವ್ರಿಗೆ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕ ಅಂತ ಕೇಳ್ತಾರ. ಇವ್ರ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕು ಹೇಳ್ರಿ? 65 ವಯಸ್ಸು ಇರ್ಬೇಕು. ಎಷ್ಟು ಹೇಳ್ರಿ? 65 ವಯಸ್ಸಿದ್ರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಕ ಅರ್ಹರು ಅಂತಂತ ತಿಳ್ಕೊಬಹುದು. ಓಕೆ, ಇವರು ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ಇವ್ರನ್ನ ನೇಮಕ ಮಾಡ್ತಾರ ಅಂತ ಕೇಳ್ತಾರ. ಎಷ್ಟನೇ ವಿಧಿ ಹೇಳ್ರಿ? 124ನೇ ವಿಧಿಯ ಪ್ರಕಾರ. ಎಷ್ಟು ಹೇಳ್ರಿ? 124ನೇ ವಿಧಿಯ ಪ್ರಕಾರ. ಓಕೆ, ಅದೇ ತರನಾಗಿ ಇವ್ರನ್ನ ನೇಮಕ ಮಾಡುವವರು ಯಾರು? ಎಷ್ಟೋ ಸಾರಿ ಕ್ವಶನ್ಸ್ ರೈಸ್ ಆಗಿದೆ. ರಾಜೀನಾಮೆ ಯಾರಿಗೆ ನೀಡ್ತಾರೆ? ರಾಷ್ಟ್ರಪತಿ ಅವ್ರಿಗೆ ನೀಡ್ತಾರ. ಪ್ರಮಾಣ ವಚನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಪ್ರಮಾಣ ವಚನ ಬೋಧನೆ ಮಾಡೋರು ಯಾರು ಹೇಳ್ರಿ? ರಾಷ್ಟ್ರಪತಿ ಅವ್ರು ಮಾಡ್ತಾರ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನ ಆಯ್ಕೆ ಮಾಡೋರು ಯಾರು ಅಂತ ಕೇಳಿದ್ರ ಅದು ಕೂಡ ಯಾರು ಹೇಳ್ರಿ? ರಾಷ್ಟ್ರಪತಿ. ಓಕೆ, ರಾಷ್ಟ್ರಪತಿ. ಓಕೆ, ಅದೇ ತರನಾಗಿ ಲೋಕಸಭಾ ಸದಸ್ಯರು ರಾಜೀನಾಮೆ ಯಾರಿಗೆ ಕೊಡಬೇಕು? ಯಾರಿಗೆ ಕೊಡ್ಬೇಕು? ಲೋಕಸಭೆಯ ಸಭಾಪತಿಗೆ. ಯಾರಿಗೆ ಹೇಳ್ರಿ? ಲೋಕಸಭೆಯ ಸಭಾಪತಿಗೆ. ಓಕೆ, ಇವರು ಸಭಾಪತಿಗೆ ರಾಜೀನಾಮೆ ಕೊಟ್ರ. ಲೋಕಸಭಾ ಸದಸ್ಯರಿಗೆ ಪ್ರಮಾಣ ವಚನವನ್ನು ಯಾರು ಬೋಧನೆ ಮಾಡ್ಬೇಕು? ಯಾರಪ್ಪ ಅಂತಂದ್ರ ಅದು ಕೂಡ ಲೋಕಸಭೆಯ ಸಭಾಪತಿಯವರೇ. ಯಾರು ಹೇಳ್ರಿ? ಲೋಕಸಭೆಯ ಸಭಾಪತಿ. ಅದೇ ತರನಾಗಿ ಲೋಕಸಭಾ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಅತಿ ಹೆಚ್ಚು ಕ್ವಶನ್ಸ್ ಅರೈಸ್ ಆಗಿದೆ. ಓಲ್ಡ್ ಕ್ವಶನ್ ಪೇಪರ್ ನೋಡಿದ್ರೆ ನೀವು ಯಾವುದೋ ಒಂದು ಪೊಲೀಸ್ ಆಗಿರ್ಬೋದು, ಯಾವುದೋ ಒಂದು ಅಬಕಾರಿ ಇಲಾಖೆ ಒಂದು ಯಾವುದೇ ಓಲ್ಡ್ ಕ್ವಶನ್ ಪೇಪರ್ ಹೊರ್ತವ್ರಿ, ಅದರಲ್ಲಿ ಲೋಕಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಹೇಳ್ರಿ?
25 ವಯಸ್ಸು. ಓಕೆ, ಅದೇ ತರನಾಗಿ ಇವ್ರನ್ನ ಏನಪ್ಪಾ ಅಂತಂದ್ರ ಲೋಕಸಭಾ ಸದಸ್ಯರ ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರ ಅಂತ ಕೇಳ್ತಾರ. ಸಂವಿಧಾನದ 81ನೇ ವಿಧಿಯ ಪ್ರಕಾರ. ಎಷ್ಟನೇ ವಿಧಿಯ ಪ್ರಕಾರ? 81ನೇ ವಿಧಿಯ ಪ್ರಕಾರ. ಓಕೆ, ಇವ್ರನ್ನ ಯಾರು ನೇಮಕ ಮಾಡ್ತಾರಪ್ಪ ಹೇಳ್ರಿ? ಇದೊಂದು ಜನರಲ್ ಕ್ವಶನ್ ನಿಮ್ಗೆ. ಲೋಕಸಭಾ ಸದಸ್ಯರನ್ನ ರಾಜೀನಾಮೆ ಸಭಾಪತಿ ಕೊಡ್ತಾರ. ಇವ್ರ ಪ್ರಮಾಣ ವಚನ ಲೋಕಸಭಾ ಸಭಾಪತಿ ಅವ್ರು ಮಾಡ್ತಾರ. ಇವ್ರ ಕನಿಷ್ಠ ವಯಸ್ಸು 25 ಇರುತ್ತೆ. ಸಂವಿಧಾನದ 81ನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರ. ಓಕೆ, ಇವ್ರನ್ನ ಆಯ್ಕೆ ಮಾಡೋರು ಯಾರು? ಯಾರು ಹೇಳ್ರಿ? ಪ್ರಜೆಗಳು, ಭಾರತದ ಪ್ರಜೆಗಳು, ಮತದಾರರು. ಓಕೆ, ಯಾರು ಹೇಳ್ರಿ? ಮತದಾರರು. ಅದೇ ತರನಾಗಿ ರಾಜ್ಯಸಭಾ ಸದಸ್ಯರು. ಓಕೆ, ರಾಜ್ಯಸಭೆಯ ಅಧ್ಯಕ್ಷರು ಯಾರು ಇರ್ತಾರೆ ಹೇಳ್ರಿ? ರಾಜ್ಯಸಭೆಯ ಅಧ್ಯಕ್ಷರು ಯಾರು ಇರ್ತಾರಪ್ಪ ಅಂದ್ರ ಉಪರಾಷ್ಟ್ರಪತಿ ಇರ್ತಾರ. ಓಕೆ, ಈ ರಾಜ್ಯಸಭಾ ಸದಸ್ಯರು ಯಾರು ಕೊಡ್ಬೇಕು? ರಾಜ್ಯಸಭೆಯ ಅಧ್ಯಕ್ಷರಿಗೆ. ರಾಜ್ಯಸಭೆಯ ಅಧ್ಯಕ್ಷರಿಗೆ. ಅಧ್ಯಕ್ಷರು ಯಾರು ಇರ್ತಾರೆ ಹೇಳ್ರಿ? ರಾಜ್ಯಸಭೆದ ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿ. ಓಕೆ, ಅದೇ ತರನಾಗಿ ಇವರು ಪ್ರಮಾಣ ವಚನ ಯಾರ ಬೋಧನೆ ಮಾಡ್ತಾರ ಇವರಿಗೆ ಅಂತ ಕೇಳ್ತಾರ. ಅಲ್ಲಿ ಪ್ರಮಾಣ ವಚನ ಯಾರ ಬೋಧನೆ ಮಾಡ್ತಾರಪ್ಪ ಅಂದ್ರ ಉಪರಾಷ್ಟ್ರಪತಿಯವರ ಬೋಧನೆ ಮಾಡ್ತಾರ. ಯಾರು ಮಾಡ್ತಾರೆ? ಉಪರಾಷ್ಟ್ರಪತಿಯವರು. ಉಪರಾಷ್ಟ್ರಪತಿಯವರು. ಇವ್ರಿಗೆ ಕನಿಷ್ಠ ವಯಸ್ಸು ಎಷ್ಟು ಇರ್ಬೇಕು ಹೇಳ್ರಿ? ಒಬ್ಬ ರಾಜ್ಯಸಭಾ ಸದಸ್ಯನ ಆಗ್ಬೇಕಾದ್ರೆ ಕನಿಷ್ಠ ವಯಸ್ಸು ಎಷ್ಟು ಇರ್ಬೇಕು ಹೇಳ್ರಿ? ಕನಿಷ್ಠ ವಯಸ್ಸು 30 ಇರ್ಬೇಕು. ಓಕೆ, ನಮ್ ಕರ್ನಾಟಕದಾಗ ತೋರಿ ವಿಧಾನ ಪರಿಷತ್ಗೆ ಎಷ್ಟು ಹೇಳ್ರಿ? ವಯಸ್ಸು 30. ಅದೇ ತರ ಕರ್ನಾಟಕದ ವಿಧಾನಸಭೆಗೆ ವಯಸ್ಸು ಎಷ್ಟು ಹೇಳ್ರಿ? 25. ಓಕೆ, ಅದನ್ನ ಸ್ವಲ್ಪ ನೆನಪಿಟ್ಟು. ಇವರು ಎಷ್ಟನೇ ವಿಧಿಯ ಪ್ರಕಾರ? ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ಇವ್ರನ್ನ ನೇಮಕ ಮಾಡ್ತಾರ ಅಂತ ಕೇಳ್ತಾರ. ಎಷ್ಟನೇ ವಿಧಿ ಹೇಳ್ರಿ? 81ನೇ ವಿಧಿಯ ಪ್ರಕಾರ. 81ನೇ ವಿಧಿಯ ಪ್ರಕಾರ. ಓಕೆ, ಇವ್ರನ್ನ ಆಯ್ಕೆ ಮಾಡುವಂತವ್ರು ಯಾರು? ವಿಧಾನಸಭೆಯ ಸದಸ್ಯರು ಯಾರನ್ನ ಆಯ್ಕೆ ಮಾಡ್ತಾರಪ್ಪ ಅಂದ್ರ ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡ್ತಾರ. ಯಾರು ಹೇಳ್ರಿ? ವಿಧಾನಸಭೆಯ ಸದಸ್ಯರು. ವಿಧಾನಸಭೆಯ ಸದಸ್ಯರು ಏನ್ ಮಾಡ್ತಾರಪ್ಪ ಅಂದ್ರ ರಾಜ್ಯಸಭೆಯ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ತಾರ. ಓಕೆ, ಪ್ರಧಾನಮಂತ್ರಿ. ಪ್ರಧಾನಮಂತ್ರಿ ಅಂತ ಬಂದಾಗ ಪ್ರಧಾನಮಂತ್ರಿಯವರು ಈ ಇಡೀ ಭಾರತದ ಒಂದು ಬಲಿಷ್ಠತೆ ಅಧಿಕಾರನ ಹೊಂದಿರ್ತಾರೆ. ಅವ್ರು ನೋಡ್ರಿ ಇಡೀ ಕೇಂದ್ರ ಮಂಡಲವನ್ನ ಅವ್ರ ಕೈಯಲ್ಲಿ ಇರ್ತಾರೆ. ಓಕೆ, ಅಲ್ಲಿ ನೋಡ್ರಿ ಪ್ರಧಾನಮಂತ್ರಿಯವರು ರಾಜೀನಾಮೆ ಯಾರು ಕೊಡ್ಬೇಕ್ರಿ? ಅವರು ಯಾರು ಹೇಳ್ರಿ? ರಾಷ್ಟ್ರಪತಿ. ರಾಷ್ಟ್ರಪತಿ. ಅದೇ ತರನಾಗಿ ಇವ್ರ ಪ್ರಮಾಣ ವಚನವನ್ನ ಯಾರು ಮಾಡ್ತಾರಪ್ಪ ಅಂತ ಕೇಳಿದ್ರ ಅದು ಯಾರಪ್ಪ ಅಂದ್ರ ರಾಷ್ಟ್ರಪತಿ. ಓಕೆ, ಈ ಒಂದು ಪ್ರಧಾನಮಂತ್ರಿ ಆಗಲು ಕನಿಷ್ಠ ವಯಸ್ಸು ಎಷ್ಟಿರ್ಬೇಕು ಹೇಳ್ರಿ? ಅವ್ರಿಗೆ ವಯಸ್ಸು ಎಷ್ಟಿರ್ಬೇಕು ಹೇಳ್ರಿ? ಕನಿಷ್ಠ ಅಂದ್ರ 25. ಯಾಕೆ ಹೇಳ್ರಿ? ಇವ್ರು ಲೋಕಸಭಾ ಸದಸ್ಯರಾದ್ರ ಪ್ರಧಾನಮಂತ್ರಿ ಆಗ್ತಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕು ಹೇಳ್ರಿ? 25. ಹಂಗಂತೇಳಿ ತಿಳ್ಕೊಕ್ ಹೋಗ್ಬಿಡ್ರಿ. ರಾಜ್ಯಸಭೆಯಿಂದನೂ ಪ್ರಧಾನಮಂತ್ರಿ ಆದವ್ರು ಅದಾರ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗ್ಯಾರ. ಅಂದ್ರ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕಂದ್ರ 25 ಇರ್ಬೇಕು. ಓಕೆ, ಈ ಪ್ರಧಾನಮಂತ್ರಿ ಆಗಕ್ಕ ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರ ಅಂತ ಕೇಳ್ತಾರ. ಸಂವಿಧಾನದ 75ನೇಯ ವಿಧಿಯ ಪ್ರಕಾರ. ಎಷ್ಟನೇ ವಿಧಿಯ ಪ್ರಕಾರ ರೀ? ಸಂವಿಧಾನದ 75ನೇಯ ವಿಧಿಯ ಪ್ರಕಾರ. ಓಕೆ, ಇವ್ರನ್ನ ನೇಮಕ ಮಾಡೋರು ಯಾರು ಹೇಳ್ರಿ? ರಾಷ್ಟ್ರಪತಿಯವ್ರು ನೇಮಕ ಮಾಡ್ತಾರ. ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಯಾಕಂದ್ರೆ ಮಂತ್ರಿ ಮಂಡಲದಲ್ಲಿ ಬಹುಮತ ಯಾರು ಕೊಡ್ತಾರ ಅದರದ ಮೇರೆಗೆ ರಾಷ್ಟ್ರಪತಿಯವರು ಏನ್ ಮಾಡ್ತಾರಪ್ಪ ಅಂದ್ರ ಒಬ್ಬ ದೇಶದ ಪ್ರಧಾನಿಯನ್ನ ಆಯ್ಕೆ ಮಾಡ್ತಾರ. ಅದೇ ತರನಾಗಿ ರಾಜ್ಯಪಾಲರನ್ನು ತಗೋ. ಓಕೆ, ರಾಜ್ಯಪಾಲರ ರಾಜೀನಾಮೆ ಯಾರಿಗೆ ಕೊಡ್ಬೇಕ್ರಿ? ರಾಷ್ಟ್ರಪತಿಗೆ. ಓಕೆ, ರಾಷ್ಟ್ರಪತಿಗೆ ರಾಜೀನಾಮೆಯನ್ನ ನೀಡಬೇಕು. ಅದೇ ತರನಾಗಿ ಈ ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡೋರು ಯಾರಪ್ಪ ಅಂತ ಕೇಳ್ತಾರ. ಯಾರು ಹೇಳ್ರಿ? ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಓಕೆ, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಓಕೆ, ಅದೇ ತರನಾಗಿ ರಾಜ್ಯಪಾಲರ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕಂತ ಕೇಳ್ತಾರ. ಕನಿಷ್ಠ ವಯಸ್ಸು ಎಷ್ಟಿರ್ಬೇಕು ಹೇಳ್ರಿ? 30 ಇರ್ಬೇಕು. 35 ಇರ್ಬೇಕು. ಓಕೆ,
ಈ ರಾಜ್ಯಪಾಲರನ್ನ ಆಯ್ಕೆ ಮಾಡೋದು ಸಂವಿಧಾನದ ಎಷ್ಟನೇ ವಿಧಿ ಹೇಳ್ರಿ? 155ನೇ ವಿಧಿ ಪ್ರಕಾರ. ಎಷ್ಟು ಹೇಳ್ರಿ? 155ನೇ ವಿಧಿಯ ಪ್ರಕಾರ ಅಂತ ಹೇಳ್ಬೋದು. ಓಕೆ, ಇವ್ರನ್ನ ಆಯ್ಕೆ ಮಾಡೋರು ಯಾರು ಹೇಳ್ರಿ? ರಾಜ್ಯಪಾಲರನ್ನ ಆಯ್ಕೆ ಮಾಡೋರು ಯಾರು ಹೇಳ್ರಿ? ಹೇಳ್ರಿ. ಅಂದ್ರ ನಮ್ಮ ರಾಜ್ಯಕ್ಕೆ, ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬೊಬ್ರು ರಾಜ್ಯಪಾಲರು ಇರ್ತಾರ. ಆ ರಾಜ್ಯಪಾಲರನ್ನ ಆಯ್ಕೆ ಮಾಡೋರು ಯಾರು ಹೇಳ್ರಿ? ರಾಷ್ಟ್ರಪತಿಯವರು. ಯಾರು ಹೇಳ್ರಿ? ರಾಷ್ಟ್ರಪತಿಯವರು. ಓಕೆ, ಇಷ್ಟೆಲ್ಲಾ ನೋಡಿದೀವಿ ನಾವು. ಏನಪ್ಪಾ, ಕನಿಷ್ಠ ವಯಸ್ಸು ನೋಡಿದ್ವಿ, ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರ, ರಾಜೀನಾಮೆ ಯಾರಿಗೆ ಕೊಡ್ಬೇಕು, ಅದೇ ತರನಾಗ ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರ ಅಂತಂದ್ ಕೇಳಿದ್ವಿ. ಓಕೆ, ಇಲ್ಲೆರಡು ಬಿಟ್ಟಿದ್ನಿ ಗೊತ್ತಾ? ಯಾವಪ್ಪ ಅಂತಂದ್ರ ಲೋಕಸಭಾ ಸಭಾಪತಿ ಮತ್ತು ಲೋಕಸಭಾ ಉಪಸಭಾಪತಿ. ಇವ್ರನ್ನ ಯಾರು ನೇಮಕ ಮಾಡ್ತಾರ ಅಂತ ಕೇಳ್ತಾರ. ಯಾರು ಮಾಡ್ತಾರ ಹೇಳ್ರಿ? ಲೋಕಸಭೆಯ ಸದಸ್ಯರು. ಯಾರು ಹೇಳ್ರಿ? ಲೋಕಸಭೆಯ ಸದಸ್ಯರು ಅಷ್ಟು ಕೂಡಿ ಏನ್ ಮಾಡ್ತಾರಪ್ಪ ಅಂದ್ರ, ಒಬ್ಬ ಒಳ್ಳೆಯ ನಾಯಕತ್ವ ಉಳ್ಳಂತ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರ ಲೋಕಸಭೆಯ ಸಭಾಪತಿನ ಮತ್ತು ಉಪಸಭಾಪತಿಯನ್ನ ಆಯ್ಕೆ ಮಾಡ್ತಾರ. ಅದೇ ತರನಾಗಿ ನಮ್ಮ CR29 ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದೇ ತರನಾಗಿ ಲೈಕ್ ಕೊಡೋದನ್ನ ಮರೆಯಕ್ ಹೋಗ್ರಿ. ಕಾಮೆಂಟ್ ಮಾಡಿ, ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ದಿನಕ್ಕೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡ್ಕೊರಿ. ಎಲ್ಲೋ ಟೈಮ್ ಸಿಕ್ಕಾವ ಸ್ವಲ್ಪ ಯುಟಿಲೈಸ್ ಮಾಡಿಕೊಂಡು. ಇವಾಗ ಪ್ರಸ್ತುತ 1489 ಅಬಕಾರಿ ಇಲಾಖೆಯಿಂದ ಪೇದೆಗಳಂತೇಳಿ ರಿಕ್ವೈರ್ಮೆಂಟ್ ಮಾಡ್ತಾರ. ಅದೇ ತರನಾಗಿ ವಿವಿಧ ಇಲಾಖೆಗಳಿಂದ, ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು, ಎಲ್ಲ ಇಲಾಖೆಗಳಿಂದ ಏನಪ್ಪಾ ಅಂತಂದ್ರ ರಿಕ್ವೈರ್ಮೆಂಟ್ ಆಗ್ತಾವ. ಅದಕ್ಕೋಸ್ಕರ ಚೆನ್ನಾಗಿ ಓದಿ ನಮ್ಮ CR29 ಯೂಟ್ಯೂಬ್ ಚಾನಲ್ ಇಂದ ಬಂದಿರತಕ್ಕಂತ ಮಾಹಿತಿಯನ್ನು ನೋಟ್ಬುಕ್ ನಲ್ಲಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮಾಡ್ತೇನೆ.